ಈಗ ಏನ್ ಮಾಡ್ಬೇಕು ಅಂತ? ಹಲೋ. ಅಯ್ಯೋ, ಈ ಸಮಯದಲ್ಲಿ ಬ್ರೋಕರ್ ಬೇರೆ ಬಂದಿದ್ದಾರೆ. ಇಲ್ಲಿ ನೋಡಿ, ನೀವ್ ಆಮೇಲೆ ಫೋನ್ ಮಾಡಿ, ಇಲ್ಲ ನಾಳೆ ಮಾತಾಡೋಣ ಬಿಡಿ. ಬನ್ನಿ ಬನ್ನಿ, ಮದ್ವೆ ಮಾಡ್ಸಿ ಕಮಿಷನ್ ತಗೊಳ್ದೆ ಬಿಡೋ ಹಾಗೆ ಕಾಣ್ತಿಲ್ವಲ್ಲ. ಕಮಿಷನ್ ಮುಖ್ಯ ಅಲ್ಲ ಮೇಡಮ್, ನಿಮ್ ತಮ್ಮನಿಗೆ ಮದುವೆ ಮಾಡಿ ಅವ್ರನ್ನ ಸೆಟ್ಲ್ ಮಾಡಿಸೋದೇ ಮುಖ್ಯ. ತುಂಬಾ ಪ್ರೀತಿ. ತುಂಬಾ ಹೊತ್ತಿಂದ ನಿಂತಿದ್ದೀನಿ, ಒಳಗೆ ಹೋಗೋಣ ಬನ್ನಿ. ಥ್ಯಾಂಕ್ ಯು. ಅದು ಸರಿ, ನನ್ ತಮ್ಮ ನಿಮ್ಮನ್ನ ಕೇವಲವಾಗಿ ಬೈದ್ರು ಕೂಡ ನೀವು ಹೆಣ್ಮಕ್ಳು ಫೋಟೋನ ತಗೊಂಡು ಹೂ ತರ ನಗ್ತಾ ಬಂದ್ ನಿಂತ್ಕೋತಿರಲ್ಲ, ಹೇಗೆ ಅಂತ. ಮೇಡಮ್, ನಿಮ್ ತರ ತುಂಬಾ ಜನರ ಹತ್ರ ನಾಚಿಕೆ ಪಟ್ಟು ನೋವು ಪಟ್ಟು ಹೊಡೆಸ್ಕೊಂಡು ಬೈಸ್ಕೊಂಡು ತದ್ಕಿಸ್ಕೊಂಡು ಅಭ್ಯಾಸ ಆಗೋಗಿದೆ ಮೇಡಮ್. ಅಯ್ಯೋ ಪಾಪ, ಕೂತ್ಕೊಳ್ಳಿ. ಥ್ಯಾಂಕ್ಸ್ ಮೇಡಮ್, ಶೋಗ್ ಇಟ್ಟಿದ್ದೀರಾ ಅಂತ ಅನ್ಕೊಂಡೆ. ಮೇಡಮ್, ಮಮತೆ ಇರೋ ತಾಯಿ, ಪ್ರೀತಿ ತೋರಿಸೋ ಅಕ್ಕ, ತನಗಿಂತ ಹೆಚ್ಚಾಗಿ ಸಂಪಾದನೆ ಮಾಡೋ ಹೆಣ್ಣು ಬೇಕು ಅನ್ನೋಂತ ತಮ್ಮ, ಅಷ್ಟೇ ತಾನೇ. ಸಿಂಪಲ್ ರಿಕ್ವೈರ್ಮೆಂಟ್. ಹುಡುಗಿ ನಾನ್ ತೋರಿಸ್ತೀನಿ. ತೋರ್ಸಿ, ಅಷ್ಟ್ರಲ್ಲಿ ನಿಮ್ ಕತೆ ಮುಗ್ದೋಗತ್ತೆ, ಪರವಾಗಿಲ್ವಾ? ಕತೆ ಮುಗ್ದೋದ್ರು, ಕತೆ ಕಾದಂಬರಿ ಆದ್ರೂ ನಾನು ಮಾತ್ರ ಬಿಡಲ್ಲ. ಪಾತಾಳದಲ್ಲಿ ಅಡಗಿರೋ ಮತ್ಸ್ಯ ಕನ್ಯೆ ಆಗಿದ್ರು ಕೂಡ ಮೂಗ್ ಹಿಡ್ಕೊಂಡು ಒಳಗಡೆ ಇಳಿದು ಅವಳನ್ನ ಹೊರಗಡೆ ಕರ್ಕೊಂಡ್ ಬಂದು ನಿಮ್ಮ ತಮ್ಮನ ಕೈಲಿ 3 ಗಂಟೆ ಹಾಕ್ಸೋವರೆಗೂ ನಾನಂತೂ ಬಿಡಲ್ಲ. ನೀವ್ ಮಾತು ಮುಗಿಸೋತಕ್ ನನಗೂ ಉಸಿರು ಕಟ್ಟತ್ತೆ. ನನ್ ತಮ್ಮನ್ಗೆ ಒಂದು ಭಿಕ್ಷುಕಿಗೆ ಕೆಲಸ ಕೊಟ್ಟು ಕರ್ಕೊಂಡ್ ಬಂದ್ರು ಹುಡುಗಿ ಮನೇಲಿ ತಟ್ಟೆ ಹಿಡ್ಕೊಂಡು ನಿಂತ್ಕೋತಾನೆ. ಊಟಕ್ಕೆ ಅಷ್ಟೊಂದು ಕಷ್ಟನಾ? ಹಲೋ, ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ, ಮಹಾವಿಷ್ಣುಗೆ ಖರ್ಚು ಮಾಡೋದಕ್ಕೆ ಮಹಾಲಕ್ಷ್ಮಿನೇ ಜಿಪೇ ಮಾಡ್ತಾರೆ, ಗೊತ್ತಾ? ಅಯ್ಯೋ, ಕಮಿಷನ್ಗೋಸ್ಕರ ಏನ್ ಬೇಕಾದ್ರೂ ಮಾತಾಡ್ತೀರಾ? ನನ್ ಮಗನ್ಗೆ ಹುಡುಗಿ ನೋಡ್ತೀನಿ ಅದು ಇದು ಅಂತ ಮನೆಗ್ ಬರ್ಬೇಡ ಅಂತ ಹೇಳಿದೆ ತಾನೆ, ಮತ್ತೆ ಯಾಕೆ ಇಲ್ಲಿ ಬಂದ್ ಕೂತಿದ್ಯಾ? ಆಲೂಗಡ್ಡೆ ಹುಳಿನ ಒಂದ್ ನಿಮಿಷ, ಇದು ನೋಡಿ, ಇಲ್ಲಿ ನೋಡಿ, ಈ ಹುಡುಗಿ ಹೇಗಿದ್ದಾಳೆ ನೋಡಿ, ಒಳ್ಳೆ ಲಡ್ಡು ಇದಾಗಿದ್ದಾಳೆ. ಈ ಹುಡುಗಿನ ಏನಾದ್ರೂ ನಿಮ್ ಹುಡುಗ ನೋಡ್ದ ಅಂದ್ರೆ ಮದುವೆ ಆದ್ರೆ ಇವಳೇ ಮದುವೆ ಆಗೋದು ಅಂತ ಹೇಳಿ ಹನಿಮೂನ್ಗೂ ಟಿಕೆಟ್ ಬುಕ್ ಮಾಡಿ ನಿಮ್ಗೆ ಹಿಂಸೆ ಕೊಡ್ತಾರೆ ನೋಡಿ. ಎಂತ ದೊಡ್ಡ ಕ್ಲಿಯೋಪಾತ್ರ ಆಗಿದ್ರು ಸ್ಯಾಲರಿ ಸ್ಲಿಪ್ ನೋಡದೆ ನನ್ ಮಗ ಕ್ಲಿಯರೆನ್ಸ್ ಕೊಡೋದಿಲ್ಲ. ಏನ್ ಮೇಡಮ್ ನೀವು ಏನೋ ಹಾರ್ಬರ್ ಅಲ್ಲಿ ಕಂಟೈನರ್ಗೆ ಕ್ಲಿಯರೆನ್ಸ್ ಕೊಟ್ಟು ಕಳ್ಸೋ ತರ ಹೇಳ್ತಾ ಇದೀರಲ್ಲ ಮೇಡಮ್. ಈ ಹುಡುಗಿ IT ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ. ಹೀಗೆ ಹೇಳಿನೇ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದು, ಅಲ್ಲಿ ಹೋದ್ಮೇಲೆ ನಮ್ಮ ಮರ್ಯಾದೆನೆ ಹೋಗೋದು. ಅಯ್ಯೋ, ಅದು ಬೇರೆ ಕತೆ, ಇದು ಬೇರೆ ಕತೆ. ಈ ಹುಡುಗಿ IT ಫೀಲ್ಡ್ ಅಲ್ಲಿ ಸೈಕಿಯಾಟ್ರಿಸ್ಟ್ ಆಗಿದ್ದಾಳೆ. ಸೈಕಿಯಾಟ್ರಿಸ್ಟ್ ಆಗಿದ್ರೆ ನನ್ ಮಗ ಪೇಷಂಟ್ ಆಗಿರ್ಬೇಕು, ಮದ್ವೆ ಹುಡುಗ ಆಗಿರಲ್ಲ. ಅಯ್ಯೋ, ಈಗ ತುಂಬಾ ಹುಡುಗರು ಮದುವೆ ಆದ್ಮೇಲೆ ಪೇಷಂಟ್ ಆಗಿದಾರಮ್ಮ. ಅಯ್ಯೋ, ಸ್ವಲ್ಪ ಹೇಳಿ ಮೇಡಮ್, ಹುಡುಗಿ ಮನೇಲಿ ಮಾತು ಕೊಟ್ಬಿಟ್ಟಿದೀನಿ. ಎಷ್ಟು ದಿವಸ ಅಂತ ಗಂಡನ ಕೈನಲ್ಲಿ ಅಡಿಗೆ ಮಾಡಿಸ್ಕೊತಾರೆ, ಹುಡುಗಿ ಕೈನಲ್ಲಿ ಮಾಡ್ಕೊಂತೀನಿ. ಸುಮ್ನೆ ಇರಯ್ಯ, ಬಿಟ್ರೆ ಮಾತಾಡ್ತಾನೆ ಇರ್ತಾರೆ. ಅಮ್ಮ, ಆ ಜ್ಯೋತಿಷಿಗಳು ಹೇಳಿದ್ ನೆನ್ಪಿಟ್ಕೋ, ಬರೋ 4 ತಿಂಗಳಲ್ಲಿ ಶಕ್ತಿಗ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಇನ್ನು 7 ವರ್ಷ ಅವನಿಗೆ ಮದ್ವೆ ಆಗಲ್ಲ ಅಂದಿದ್ರು. ಪಾಪ ವಯಸ್ಸು ಬೇರೆ ಆಗ್ತಿದೆ ಅಮ್ಮ. ಇಷ್ಟೊಂದು ಹೇಳ್ತಿದಾರಲ್ಲ, ಆ ಹುಡುಗಿ ಯಾರು ಏನು ಅಂತ ನೋಡ್ಕೊಂಡ್ ಬರೋಣ. ಸರಿ ಹೇಳಿ ಮತ್ತೆ. ಅವನ್ನ ಹೆದ್ ಬಿಟ್ಟಿದ್ದೀನಲ್ಲ, ಬರ್ತೀನಿ. ಯಾವ ಸಮಯದಲ್ಲಿ ಬಿಟ್ಬಿಟ್ನೋ ಇವನು. ಎಲ್ಲ ಕಡೆ ತಟ್ಟೆ ಎತ್ಕೊಂಡು ಅಲಿಬೇಕು. ತಟ್ಟೆ ಬದಲಾಯಿಸ್ಕೋತೀವಿ, ಚಪ್ರ ಹಾಕಿಸ್ತೀವಿ, ಮದುವೆ ಮಾಡಿಸ್ತೀವಿ, ದುಡ್ಡು ಎಣಿಸ್ಕೋತೀವಿ. ಆಗ್ಲೂ ಕೂಡ ಕಮಿಷನ್ ಬಿಡಲ್ಲ ಅಂತ ಆಯ್ತು. ಆಲೂಗೆಡ್ಡೆ ಪಲ್ಯ ಮಾತ್ರ ಕಮಿಷನ್. ಹಾಗಿದ್ರೆ 2 ಕ್ಯಾರಿಯರ್ ತರಲೇಬೇಕು. ಕೆಟ್ಟೋಗಿರುತ್ತೆ, ಪರವಾಗಿಲ್ವಾ? ಬೇಡ. ಏನೇ ಬೆಳಗ್ಗೆನೆ ಕಾಫಿ ಕುಡಿಲಿಲ್ಲ ಅಂದ್ರೆ ತಲೆನೋವೇ ಶುರು ಆಗ್ಬಿಡುತ್ತೆ. ಹೌದು, ಕಾಫಿಯಲ್ಲಿ ನಾವು ಅದಕ್ಕೆ ಕಾಯ್ತಾ ಇದೀವಿ. ನಿನ್ ಹೆಂಡತಿ ಕಾಫಿ ಮಾಡ್ತಾ ಇದ್ದಾಳೆ ಮೊದಲನೇ ಸಲ. ನಾವೆಲ್ಲ ಕಿಚನ್ ಹತ್ರನೇ ಹೋಗ್ಬಾರ್ದಂತೆ. ಎಲ್ಲಾ ಕೆಲ್ಸನೂ ಅವಳೇ ಮಾಡ್ತಾಳ. ಅಡಿಗೆ ಮನೇಲಿ ಅವಳು ಕಲ್ತಿರೋದನ್ನೆಲ್ಲ ನಮ್ಮೇಲ್ ಪ್ರಯೋಗಿಸಿ ಅವಳ ಟ್ಯಾಲೆಂಟ್ ತೋರಿಸ್ತಾಳಂತೆ. ವೆಯ್ಟ್ ಮಾಡ್ತಾ ಇದೀವಿ. ಅವಳ ಏನಮ್ಮ, ನಿಮ್ಮಮ್ಮ ನಿನ್ನ ಕಿಚನ್ ಕಡೆ ಹೋಗೋಕೆ ಬಿಡ್ಲಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಹಾಗಂತ ಕಾಫಿ ಪುಡಿಗೂ ಸೀಗೆಕಾಯಿಗೂ ವ್ಯತ್ಯಾಸನೇ ಗೊತ್ತಿಲ್ವಾ ನಿನ್ಗೆ? ಅಮ್ಮ, ಇವಳು ಬೇರೆ ಏನೇನ್ ಕಲ್ತಿದ್ದಾಳೆ ಅಂತ ಸ್ವಲ್ಪ ಕೇಳಿ ತಿಳ್ಕೊಳಮ್ಮ. ಒಂದಕ್ಕೆ ಕತೆ ಮುಗ್ಸೋ ಕಾಣ್ತಾಳೆ. ನೆನ್ನೆ ತಾನೇ ಸೀಗೆಕಾಯಿನ ಪುಡಿ ಮಾಡಿ ಅಡ್ಗೆ ಮನೆ ಇಟ್ಟಿದ್ದೆ. ನಿನಗೆ ಯಾರು ಅದನ್ನ ಕಿಚನ್ ಅಲ್ಲಿ ಇಡೋಕೆ ಹೇಳಿದ್ದು? ಕರೆಕ್ಟ್ ಅಲ್ವಾ? ಇಡ್ಬೋದಿತ್ತಲ್ಲ. ಅಯ್ಯೋ, ತಪ್ಪು ನಂದೇ ಬಿಡು. ನಾಯಿ ಬಾಲ ಡೊಂಕು ಅಂತ ಯಾವಾಗ್ಲೂ ನಿಮ್ಮಪ್ಪ ಬೈತಾನೆ ಇರ್ತಾರೆ. ಇದೇನು ಇದರಲ್ಲಿ ಪಕ್ಕದ ಮನೆ ಪರಮೇಶ್ವರ ಕಾಣ್ತಿದ್ದಾನೆ. ಏನಪ್ಪ ನೋಡ್ತಾ ಇದ್ದೀರಾ? ಏನಿಲ್ಲ, ಸೊಸೆ ಮಾಡಿದ ಇಡ್ಲಿಲಿ ತೂತು ಮನೇಲಿ ಮಾಡಿದ್ದ ಅಥವಾ ಲೇತಲ್ ಕೊಟ್ಟು ಮಾಡಿಸಿದ್ದ ಅಂತ ಯೋಚನೆ ಮಾಡ್ತಿದ್ದೆ.
ಅಲ್ಲ ಇಷ್ಟೊಂದೆಲ್ಲ ತೂತ್ಗಳಿದ್ರೆ ಚಟ್ನಿ ಸಾಂಬಾರೆಲ್ಲ ಲೀಕ್ ಆಗಲ್ವಾ? ಅಂಕಲ್ ನೀರ್ ದೋಸೆ ಹೇಗಿತ್ತು? ಅಯ್ಯಯ್ಯೋ ಅಯ್ಯೋ ದೇವ್ರೆ, ನೀರ್ ದೋಸೆನಾ? ಹೇಳ್ಬೇಕಲ್ವಾ, ಪೂರ್ತಿ ಹಿಟ್ಟು ಇದ್ರಲ್ಲೇ ಇದೆ. ಓಕೆ ಮಾಮ. ಆಂಟಿ ಟಿಫಿನ್. ಬಾ, ಈಗ ನಿನಗೇನ್ ಬರುತ್ತೋ? ದೋಸೆ ಅನ್ನೋ ಹೆಸರಲ್ಲಿ ಚಪಾತಿನೋ, ನೂಡಲ್ಸ್ ಅನ್ನೋ ಹೆಸರಲ್ಲಿ ಪರೋಟಾನೋ. ಆಂಟಿ ನನಗ್ ಪೊಂಗಲ್ ಇಷ್ಟ ಇಲ್ಲ. ಇಟ್ಸ್ ನಾಟ್ ಪೊಂಗಲ್. ಇಲ್ಲಮ್ಮ, ಅದು ಸೂಪು. ನೋ, ಅದು ಅಲ್ವಾ? ದಿಸ್ ಇಸ್ ನೂಡಲ್ಸ್, ಮೈ ಸ್ಪೆಷಲ್. ತಾತ, ನಾನು ಅಪ್ಪನ ಹತ್ರನೇ ಹೋಗ್ಬಿಡ್ತೀನಿ. ಎಲ್ಲಿ, ದುಬೈಗ? ನಾನು ಬರೋಣ ಅನ್ಕೊಂಡೆ. ಅಂಕಲ್ ಸುಮ್ನೆ. ಅಯ್ಯೋ ಶಕ್ತಿ, ಮಾಡಿದ್ ಪಾಪ ತಿರುಗಿ ಬರ್ತಿದ್ಯಲ್ಲೋ. ಅಯ್ಯೋ ನನ್ನ ಮಗನೇ. ಹಾಯ್ ಬ್ರೋ. ಸಾರಿ ಶಕ್ತಿ, ನಿನ್ ಮದ್ವೆಗ್ ಬರೋದಕ್ಕಾಗ್ಲಿಲ್ಲ. ಬಟ್ ಎನಿವೇ ಕಂಗ್ರಾಟ್ಸ್. ಓಕೆ. ಏನ್ ಪ್ರೇಮ್, ರಾತ್ರಿ ರಹಸ್ಯಗಳನ್ನ ಹೇಳ್ತಿದ್ಯಾ? ಏನು ಬರ್ದೇ ಇರೋನು. ನೀನ್ ಬರೋ ಹೋಗೋಣ. ಅವನೇನೋ ಹೇಳ್ತಾನ, ನಾವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಕಾಗೆ ತಲೆ ಮೇಲೆ ಕಕ್ಕ ಮಾಡ್ತು ಅಂತ ಫೀಲ್ ಮಾಡ್ಬಾರ್ದು. ಹಂದಿಗೆ ಹಾರೋ ಶಕ್ತಿ ಇಲ್ವಲ್ಲ ಅಂತ ಸಂತೋಷ ಪಡ್ಬೇಕು. ನಿನ್ ಸಂಬಳದಲ್ಲಿ ಅವಳ ಕುಟುಂಬನೂ ನೋಡ್ಕೋಬೇಕು ಅಂತ ಹೇಳಿಲ್ವಲ್ಲ, ಅದನ್ನ ನೆನೆಸ್ಕೊಂಡು ಜಾಲಿ ಆಗಿರುವ. ಒಳ್ಳೆ ಐಡಿಯಾ ಕೊಡ್ತೀಯ ಅಂದ್ರೆ ನೀನು ನನ್ನ ರೇಗಿಸ್ತಾ ಇದ್ಯಾ? ನರಸಿಂಹರಾಜು ಅವರು ಹೇಳಿರೋ ಹಾಗೆ ಅವ್ರವ್ರ ಗೂಟದಲ್ಲಿ ಅವ್ರವರೇ ಹುಡ್ಕೊಂಡು ಕೂತ್ಕೋತಾರಂತೆ. ಸೀನಿಯರ್, ನಿಮ್ ಮದ್ವೆ ಪೋಸ್ಟ್ ಗೆ 99 ಲೈಕ್ಸ್, 49 ಕಮೆಂಟ್ಸ್, ಸಖತ್ ರೀಚ್ ಆಗಿದೆ. ನಮ್ ಕಂಪನಿ ಮೀಮ್ ಕಂಟೆಂಟೇ ನೀವು. ನಿನ್ ಕೆಲಸ ಮುಗಿತಾನೆ, ಹೋಗಿ ಏನಲ್ಲೇ? ಸಾರಿ ಮಗ, ಗೊತ್ತಿಲ್ಲದೆ ಶೇರ್ ಮಾಡ್ಬಿಟ್ಟೆ. ನಿಮ್ದು ಪ್ಯಾನ್ ಇಂಡಿಯಾ ಕಂಟೆಂಟ್ ಅಲ್ವಾ? ಏನಕ್ಕೂ ಶೇರ್ ಮಾಡ್ದೆ? ಫ್ರೆಂಡ್ಗೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಶೇರ್ ಮಾಡುವಂತ ಅಪ್ಪ ಅಮ್ಮ ಹೇಳಿದಾರೋ? ಫ್ರೆಂಡ್ ಫಸ್ಟ್ ಬರೋದು. ನಿನಗೆ ಜೀವನದಲ್ಲಿ ಬಿದ್ದ ಮೊದಲನೇ ವಧೆ, ಆದ್ರೆ ಫಸ್ಟ್ ನೈಟ್ ಅಲ್ಲೇ ಇಷ್ಟು ದೊಡ್ಡ ವಧೆ ಅಂದ್ರೆ ಮನ್ಸಿಗೆ ತುಂಬಾ ನೋವು. ಯಾಕೋ? ಮದ್ವೆ ಆದ್ಮೇಲೆ ಹೇಗೆ ಸಂತೋಷವಾಗಿ ನೆಮ್ಮದಿಯಾಗಿ ಬಾಳ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಯಾರು ಇವ್ನ? ನಾನೇ. ಅಯ್ಯೋ, ಇವರೆಲ್ಲ ಹೇಳ್ತೀನಿ ಕೇಳು. ಭೂಕಂಪನೇ ಬಂದ್ರು ಸುಮ್ನೆ ಹಾಗೆ ಝೆನ್ ಮೋಡಲ್ಲಿ ಕಣ್ಣು ಮುಚ್ಕೊಂಡು ಓಂ ನಮಃ ಶಿವಾಯ ಅಂತ ಹೇಳು. ಅಯ್ಯೋ ಚಿಡ್ಮಿಣ್ಕಿ ಹೆಂಡ್ತಿ, ಬಾರೆ ಹೊರಗೆ. ಹೆಂಡ್ತಿ ಬಾರೆ. ಏನೋ ಮಗ, ಮನೇಲಿರೋ ಯಾರು ಕಾಣ್ತಿಲ್ಲ, ಬರೋ ತರನೇ ಕಾಣಿಸ್ತಾ ಇಲ್ಲ. ನಮ್ಗೆ ಅಷ್ಟೇ ನಮ್ಮ ಮರ್ಯಾದೆ. ನೀನೊಂದು ಕೆಲಸ ಮಾಡು, ನೀನು ಅಮ್ಮನ್ ಕರಿ. ಅಮ್ಮ. ಏನ್ ಮಗ ಭಿಕ್ಷುಕ ತರ ಕರೀತಾ ಇದ್ಯಾ? ಭಿಕ್ಷುಕಂತ? ಹೌದು. ಹಂಗ ಇದೆ. ಅಮ್ಮ, ಮಾಮ. ಯಾರು ಬಂದ್ರು. ನೋಡು, ನೀನು ನಾವೇ ಇವತ್ತು ಅಡಿಗೆ ಮಾಡ್ದೇನೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದೀವಿ. ಎಣ್ಣೆ ಊಟ ಇದೆ. ಊಟ? ಹೇ ಶಕ್ತಿ, ಏನು ಭಿಕ್ಷುಕರು ಕೂಗೋ ತರ ಕೂಗ್ತಾ ಇದ್ಯಾ? ಭಿಕ್ಷುಕಂತಾರ? ಈ ಕುಟುಂಬದಲ್ಲಿ ಎಲ್ಲಾರು ಸೇರಿ ನಾನು ಅವಳಿಗೆ ತಾಳಿ ಕಟ್ಟುವಾಗ ಮಾಡಿ ಇಲ್ಲೋಡ ಭಿಕ್ಷುಕ ಆಗ್ಬಿಟ್ಟಿದೀನಿ. ಇದಕ್ಕೇನ? ಕೈಯಲ್ಲಿ ಏನದು? ಬೂಸ್ಟ್. ಬೂಸ್ಟ್ ಈಗ ಈಗೆಲ್ಲ ಬರಕ್ ಶುರು ಆಯ್ತಾ? ಹೌದು. ಏ ಶಕ್ತಿ, ನೀರ್ ಹಿಡಿದು 1 ವಾರ ಆಯ್ತು ಅನ್ಸುತ್ತೆ. ಹೇಳ್ತಿದ್ಯಾ? ಮದುವೆ ಆಗಿ 1 ವಾರ ಆಯ್ತು ಅಂತ ಹೇಳಕ್ ಬಂದಪ್ಪ. ಹೌದು. ಯಾರು ಇವನು? ಅದವನ್ನೇ ಕೇಳ. ಮುಂಚೆ ಫ್ಯಾಮಿಲಿ ಮ್ಯಾನ್, ಈಗ ಡ್ರಿಂಕರ್ ಮ್ಯಾನ್. ಮನೋಹರ್ ಹೋಗು. ಅಯ್ಯೋ ಫ್ಯಾಮಿಲಿ. ಹೋಗು ಅಂದೆ ತಾನೆ. ಗಾಯತ್ರಿ, ಏನಮ್ಮ? ಸ್ವಲ್ಪ ಬಾಯಿಲಿ. ಆ ತಟ್ಟೆ ಸ್ವಲ್ಪ ಕೊಟ್ರೆ. ಇದಾ? ಸರಿ ತಗೋ, ತಿನ್ನು ತಿನ್ನು. ಏ ಶಕ್ತಿ, ಭಿಕ್ಷುಕನ ಜೊತೆಲೆ ಇಟ್ಕೊಂಡಿದ್ಯಾ ಅನ್ಸುತ್ತೆ. ಯಾರಿಗೂ ಹೇಳ್ತಾ ಇದ್ಯಾ? ತಟ್ಟೆ ಯಾರು ಇಟ್ಕೊಂಡವ್ರು ಅವರೇ ಕಡೋ ಭಿಕ್ಷುಕ. ಅಯ್ಯೋ, ಏಯ್ ಏನಾಯ್ತು? ಹಸುವು ಮಗ. ಯು ಕಂಟಿನ್ಯೂ. ಅಲ್ಲಿ ನೋಡು ಫ್ಯಾಮಿಲಿ. ಏಯ್ ಟೀಚರ್ ನಮಸ್ಕಾರ. ಏ ಶಕ್ತಿ, ಏನು ಇದು ಹೊಸ ಅಭ್ಯಾಸ? ಹೌದೌದು, ಹೊಸ ಅಭ್ಯಾಸ. ನೀವು ಕೂಡ ಕುಟುಂಬದಲ್ಲಿ ಹೊಸದಾಗೊಬ್ರು ಬಂದಾಗ ನಿಮ್ಮ ಅಭ್ಯಾಸನೆಲ್ಲ ಬದಲಾಯಿಸ್ಕೊಂಡಿಲ್ವಾ?